ರಾಜ್ಯದಲ್ಲಿ ಅತ್ಯಂತ ಹೆಚ್ಚಿನ ದಿನಗಳು ಮುಖ್ಯಮಂತ್ರಿ ಆಗಿ ದಿವಂಗತ ದೇವರಾಜ ಅವರ ರೆಕಾರ್ಡ್ ಕೂಡ ಬ್ರೇಕ್ ಮಾಡಿದ್ದಾರೆ. ಆದರೆ ಅದು ಅವರಿಗೆ ಅಷ್ಟು ಮುಖ್ಯ ಅಲ್ಲ, ಯಾಕಂದರೆ ಈಗಾಗಲೇ ಹೇಳಿಕೆಗಳು ಕೊಟ್ಟಿದ್ದಾರೆ. ಜನ ಏನು ಆಶೀರ್ವಾದ ಮಾಡಿ 140 ಸೀಟ್ಗಳನ್ನು ಕೊಟ್ಟು ಜನರ ಕಷ್ಟಗಳಿಗೆ ಸ್ಪಂದಿಸಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ನುಡಿದಂತೆ ನಡೆದಿದ್ದಾರೆ, ಕೊಟ್ಟು ಮಾತನ್ನು ಉಳಿಸ್ಕೊಂಡಿದ್ದಾರೆ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮವುಳ್ಳ ಅವರ ಸಂಕಲ್ಪ ಹಾಗೂ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಹಿನ್ನೆಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ. ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದು ಸುಮಾರು 2 ವರ್ಷ ಆಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯವರು, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಯಾಗಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದ್ದಾರೆ. ಅದೇ ರೀತಿ ಇವತ್ತು ಸಿದ್ದರಾಮಯ್ಯರ ಒಂದು ವಿಶೇಷ ದಿನ, ಅವರಿಗೆ ಶುಭವನ್ನು ಕೋರ್ತಾ ಇನ್ನೂ ಹೆಚ್ಚು ರಾಜ್ಯದ ಜನರ ಸೇವೆ ಮಾಡಲಿ ಅವರಿಗೆ ಮತ್ತೊಮ್ಮೆ ಶುಭವನ್ನು ಕೊಡ್ತಾ ಇದ್ದಾರೆ. ಈಗ ದೀರ್ಘಾವಧಿ ಆದರೂ ಪೂರ್ಣಾವಧಿ ಆಗ್ತಾರ? ಇವತ್ತು ಮೆಡಿಕಲ್ ಕಾಲೇಜಿನ ಕಾರ್ಯಕ್ರಮ, ನಾವೆಲ್ಲ ಸಂತೋಷವಾಗಿದ್ದೀವಿ. ಅಲ್ಲ ನನ್ನ ಪ್ರಶ್ನೆಗೆ ಅದು ಪೂರ್ಣಾವಧಿ ಆಗ್ತಾರ ಅಂತ. ಅದೆಲ್ಲ ಅಂತಿಮವಾಗಿ ತೀರ್ಮಾನ ಆಲ್ ಇಂಡಿಯಾ ಕಾಂಗ್ರೆಸ್ ಪ್ರೆಸಿಡೆಂಟ್ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ನಾಯಕರಾದ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಹಾಗೂ ವರ್ಕಿಂಗ್ ಕಮಿಟಿ ತೀರ್ಮಾನ ಮಾಡುತ್ತೆ. ನಾವು ನಮ್ಮ ಸರ್ಕಾರ ಸುಭದ್ರವಾಗಿದೆ, ಬಲಿಷ್ಠವಾಗಿದೆ, ಪ್ರಾಮಾಣಿಕವಾಗಿ ಜನರ ಸೇವೆ ನಾವು ಮಾಡ್ತಾ ಇದ್ದೀವಿ. ಅದೆಲ್ಲ ವಿಚಾರಗಳನ್ನು ಹೈಕಮಾಂಡ್ ಉತ್ತರ ಕೊಡುತ್ತೆ. ನಾನು ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಬಗ್ಗೆ ಹೇಳಬಲ್ಲೆ. ಒಂದು ಸುದೀರ್ಘವಾಗಿ ಅಧಿಕಾರ ಮಾಡ್ತಕ್ಕಂಥ ದಾಖಲೆ ಅಲ್ಲ, ರಾಜ್ಯದ ಬೊಕ್ಕಸವನ್ನೇ ಖಾಲಿ ಮಾಡಿದ್ದಾರೆ. ಅದೇ ಸಿದ್ದರಾಮಯ್ಯನವರು ಯಾವ ಬೊಕ್ಕಸ ಖಾಲಿ ಮಾಡಿ ಇದು ಹೇಳ್ತಾ ಇರೋ ಬಿಜೆಪಿಯವರು. ಆ ಯೋಗ್ಯತೆ ಅವ್ರಿಗಿಲ್ಲ. ಏನಾದರೂ ಮಾತಾಡ್ಬೇಕಂತ ಹೇಳಿದ್ರೆ ಒಂದು ಪ್ರಶ್ನೆಗೆ ತಮ್ಮ ಮೂಲಕ ಕೇಳ್ತೀನಿ, ಮಹಾತ್ಮ ಗಾಂಧಿ ಹೆಸರನ್ನು ಯಾಕೆ ತೆಗೆದ್ರಿ? ಮಹಾತ್ಮ ಗಾಂಧಿ ಸಿದ್ಧಾಂತಗಳ ವಿಶ್ವಾಸ ಇಲ್ವಾ? ಅಥವಾ ಮಹಾತ್ಮ ಅಂತ ಕರೆಯೋಕ್ಕೆ ನಿಮಗೆ ಮನಸ್ಸಿಲ್ವಾ? ನೀವು ನೆಹರು ಹೆಸರುಗಳು ತೆಗಿತಾ ಇದ್ರಿ, ಇಂದಿರಾ ಗಾಂಧಿ ಹೆಸರುಗಳು ತೆಗೆದ್ರಿ, ರಾಜೀವ್ ಗಾಂಧಿ ಕಾರ್ಯಕ್ರಮ ತೆಗೆದ್ರಿ, ಕೊನೆಗೂ ಮಹಾತ್ಮ ಗಾಂಧಿ ಕೂಡ ಬಿಡಲಿಲ್ಲ ನೀವು. ಅದೊಂದು ದುರ್ದೈವ, ದುರಂತ ಅಂತ ಹೇಳ್ಬೇಕಾಗ್ತದೆ. ಅದರಿಂದ ಬಿಜೆಪಿಗೆ ನಮ್ಮ ಮೇಲೆ ಮಾತಾಡೋಂಥ ನೈತಿಕತೆ ಇಲ್ಲ. ಅವರು ಅವರ ಪಕ್ಷ, ಅವರ ಸರ್ಕಾರ, ಕೇಂದ್ರ ಸರ್ಕಾರ ಬಗ್ಗೆ ಮಾತಾಡಲಿ. ಯಾಕಂದ್ರೆ ಕೇಂದ್ರ ಸರ್ಕಾರ 12 ವರ್ಷ ಆಯಿತು ಅಧಿಕಾರಕ್ಕೆ ಬಂದು. ಯಾವ ಘನ ಕಾರ್ಯ ಮಾಡಿದ್ದಾರೆ? ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇರುವಾಗ ರಕ್ಷಣೆಗೆ ನಮ್ಮ ಕೇಂದ್ರ ರಾಜ್ಯದ ಮಂತ್ರಿಗಳು ಎಲ್ಲೂ ಕೂಡ ನಮಗೆ ಸಹಕಾರ ಕೊಡ್ತಾ ಇಲ್ಲ. ಅದೇ ರೀತಿ ಮಾದಾಯಿ ಇರ್ಬೋದು, ಮೇಕೆದಾಟು ಇರ್ಬೋದು, ನಮ್ಮ ರಾಜ್ಯಕ್ಕೆ ಬರುವಂಥ ಅನುದಾನ ತರುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ಇವತ್ತು ನರೇಂದ್ರ ಮೋದಿಯವ್ರ ಮುಂದೆ ಮಾತಾಡ್ತಾ ಧೈರ್ಯ ಈ ಕೇಂದ್ರ ಮಂತ್ರಿಗಳಿಗಿಲ್ಲ. ಅದರಿಂದ ಅವರು ನಮ್ಮ ಮೇಲೆ ಟೀಕೆ ಮಾಡಲು ಎಷ್ಟು ಸಮಂಜಸ ನಂಗಾಗಲ್ಲ. ರಾಜ್ಯ ಬೊಕ್ಕಸ ಏನು ಖಾಲಿಯಾಗಿಲ್ಲ, ನುಡಿದಂತೆ ನಡೆದಿದ್ದೀವಿ. 5 ಗ್ಯಾರಂಟಿಗಳ ಅನುಷ್ಠಾನ ತಂದಿದ್ದೀವಿ. ಪ್ರತಿ ವರ್ಷ ಸುಮಾರು 58,000 ಕೋಟಿ ಅಷ್ಟು ಹಣ. ಯಾವ ಕಾರ್ಯಕ್ರಮ? ಅದಕ್ಕೆ ಜಾತಿ ಇಲ್ಲ, ಧರ್ಮ ಇಲ್ಲ, ಜನಾಂಗ ಇಲ್ಲ, ಪ್ರಾಂತ್ಯ ಇಲ್ಲ, ಎಲ್ಲರಿಗೂ ಕಾರ್ಯಕ್ರಮ ಕೊಟ್ಟಿದ್ದೀವಿ ನಾವು. ಆ ಹಿನ್ನೆಲೆಯಲ್ಲಿ ಇವತ್ತು ಬಿಜೆಪಿಯವರು ಅವರ ನೈತಿಕತೆ ಇದ್ರೆ ರಾಜ್ಯ ಕಷ್ಟಗಳಿಗೆ ಸ್ಪಂದಿಸಲಿ, ಅವರು ಕೇಂದ್ರ ಸರ್ಕಾರದಲ್ಲಿ ಅನುದಾನ ತರಲಿ, ಆ ಕೆಲಸ ಅವ್ರು ಮಾಡಲಿ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ರಾಜ್ಯದಲ್ಲಿ ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಹಾಳಾಗಿದೆ. ಈಗ ಬಳ್ಳಾರಿ ಗಲಭೆ ಪ್ರಕರಣ ಆಯಿತು, ಬೀದರ್ ಆಯಿತು, ಈಗ ಹುಬ್ಬಳ್ಳಿ ಪ್ರಕರಣವನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಈಗಾಗಲೇ ಬಳ್ಳಾರಿ ಬಗ್ಗೆ ಈಗಾಗಲೇ ಡೆಪ್ಯೂಟಿ CM ಕೂಡ ನಿನ್ನೆ ಹೋಗಿ ಎಲ್ಲ ಮಾತಾಡಿ ಕೂಡ ಬಂದಿದ್ದಾರೆ. ಹುಬ್ಬಳ್ಳಿ ಗಲಭೆ ಬಗ್ಗೆ ಈಗಾಗಲೇ ನಾನು ಮಾಹಿತಿ ತಗೊಂಡೆ. ಒಬ್ಬರು ಲೇಡಿ ಸುಜಾತ ಅಂತ ಬಹುಶಃ ಇರ್ಬೋದು, ಸುಮಾರು 10 ಕೇಸ್ಗಳು ಅವ್ರ ಮೇಲೆ ಇದೆ ಅಂತ ಮಾಹಿತಿ ಸಿಕ್ಕಿದೆ. ಈಗಾಗಲೇ 3 ಕೇಸಲ್ಲಿ FIR ಕೂಡ ಆಗಿದೆ ಅಂತೆ. ಅವರು ಆ ಕಾನ್ಸ್ಟೇಬಲ್ಸ್ನ ಹೊಡೆಯಕ್ಕೆ ಹೊರಟ್ರಂತೆ, ಅದಕ್ಕೆ ಆಗಿದೆ. ಅದೇ ರೀತಿ ಬೇಕಂತಾನೆ ಅವರು, ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳುವಾಗ ಸುಮಾರು 8-9 ಕೇಸ್ ಅವ್ರ ಮೇಲೆ ಈಗಾಗಲೇ ದಾಖಲಾಗಿದೆ. 3ರಲ್ಲಿ FIR ಕೂಡ ಆಗಿದೆ. ಅದರಿಂದ ಅದು ಕೂಡ ಅದ್ರ ಬಗ್ಗೆ ತನಿಖೆ ಮಾಡ್ತಾರೆ ನಮ್ಮ ಹುಬ್ಳಿ ಪೊಲೀಸ್ನವರು. ಯಾವುದೇ ಕಾರಣಕ್ಕೆ ಯಾರು ತಪ್ಪು ಮಾಡಿದ್ರು ಕೂಡ ಅಲ್ಲಿ ಅವ್ರಿಗೆ ಶಿಕ್ಷೆ ಆಗುತ್ತೆ. ಆದರೆ ಅದನ್ನು ರಾಜಕೀಯಕ್ಕೆ ಬೆಳೆಸ್ಕೊಳ್ಬಾರ್ದು. ಯಾಕಂತ ಹೇಳಿದ್ರೆ ಬಿಜೆಪಿ ನಾನು ನೋಡಿದೆ ಬೆಳಿಗ್ಗೆ ಸ್ಟೇಟ್ಮೆಂಟು, ಅದು ಬೆಳಿಗ್ಗೆ ಏನು ಗೊತ್ತೇ ಇಲ್ಲ, ಕೂಡಲೇ ಸ್ಟೇಟ್ಮೆಂಟು, ಲಾ ಆ್ಯಂಡ್ ಆರ್ಡರ್ ಇಲ್ಲ, ಅದು ಸರಿ ಇಲ್ಲ ಅಂತ. ಈಗಾಗಲೇ ಹುಬ್ಳಿ ಕಮಿಷನರ್ ಬಗ್ಗೆ ನಿಮಗೆಲ್ಲ ಗೊತ್ತಿದೆ. ಎಲ್ಲ ಯಾವ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಜನರ ಶಬಾಸ್ಗಿರಿ ಕೂಡ ಇದೆ. ರಾಜ್ಯದ ಪೊಲೀಸ್ ಸಮರ್ಥವಾಗಿ ನಾವು ಕೆಲಸ ಮಾಡ್ತಾ ಇದ್ದಾರೆ. ನಾವು ಕೂಡ ಅದನ್ನ ಗಮನಿಸ್ತಾ ಇದ್ದೀವಿ. ಏನೇ ಇರಲಿ, ಮಹಿಳೆಯರನ್ನ ವಿವಸ್ತ್ರಗೊಳಿಸಿ ಹಲ್ಲೆ ಮಾಡ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇದು ಯಾವ ರೀತಿಯಾಗಿ ಮಹಿಳೆಯರಿಗೆ ನೀವು ನ್ಯಾಯ ಒದಗಿಸ್ಕೊಡ್ತೀರಿ? ಅದು ನಾನು ಹೇಳಿದೆ ಆಗಲೇ, ಅದ್ರ ಬಗ್ಗೆ ತನಿಖೆ ಆಗುತ್ತೆ. ಯಾರು ತಪ್ಪು ಮಾಡಿದರೆ ಅವ್ರಿಗೆ ಒಂದು ವೇಳೆ ಅಲ್ಲಿ ಏನೋ ಲೋಪ ಆಗಿದೆ, ಆ ಪೊಲೀಸ್ ಡಿಪಾರ್ಟ್ಮೆಂಟ್ ಅದಕ್ಕೆ
ಕಮಿಷನರ್ ಈಗಾಗಲೇ ಎನ್ಕ್ವೈರಿ ಮಾಡ್ತಾರೆ. ಆದರೆ ನನಗೆ ಮಾಹಿತಿ ಇರೋ ಪ್ರಕಾರ ಆಲ್ರೆಡಿ ಶಿ ಇಸ್ ಎ ಹೆಬಿಚುವಲ್ ಅಫೆಂಡರ್. ಈಗಾಗಲೇ 3 FIRಗಳು ಆಲ್ರೆಡಿ ಆಗಿದೆ. ಆದರೆ ನೀವು ಹೇಳೋ ರೀತಿಯಲ್ಲಿ, ಯಾಕಂದರೆ ಮಹಿಳೆಯರ ರಕ್ಷಣೆ ನಮ್ಮ ಸರ್ಕಾರದ ಜವಾಬ್ದಾರಿ, ಎಲ್ಲರೂ ತಪ್ಪಾಗಿದೆ, ಅದು ಸರಿ ಮಾಡ್ತೀವಿ. ಈಗ ಹೊಡೆದಾಡೋದು ಸಾಮಾನ್ಯ ಆಗಿತ್ತು. ಈಗ ನಾಯಕರು ಕೂಡ ಹೊಡೆದಾಡೋ ಒಂದು ಮಟ್ಟಕ್ಕೆ ಇಳಿದಿದ್ದಾರೆ ರಾಜ್ಯದಲ್ಲಿ. ಅದು ಒಂದ್ ಕಡೆ ಎಲ್ಲ ಕಾರ್ಯಕರ್ತರಿಗೆ ಇರುಸು ಮುರುಸಾಗುತ್ತೆ ಅಥವಾ ಅದೊಂಥರ ಬೇರೆ ಸೇವ್ ಅನಿಸ್ತಾ ಇಲ್ಲ ಅಂತ ರಾಜ್ಯದಲ್ಲಿ. ಎಲ್ಲಿ ಬೀದರ್ ಆಯ್ತು ಸರ್, ಈಗ ಕೊಪ್ಪಳ ಆಯ್ತು. ನಾನು ಒಂದು ವಾರದಲ್ಲಿ ಪ್ರವಾಸದಲ್ಲಿದ್ದೆ, ಇವತ್ತು ಬೆಳಿಗ್ಗೆ ಬಂದಿರೋದು, ತಿಳ್ಕೊಂಡು ಹೇಳ್ತೀನಿ ಸರ್. ಈಗ ಸಂಪುಟದ ಬಗ್ಗೆ ಏನು ಹೇಳ್ತೀನಿ ಅಂದ್ರೆ ಹೇಳಿ. ಅದನ್ನು ಹೇಳಿದೆ, ನೀವು ಬರೀ ಮುಖ್ಯಮಂತ್ರಿ ಕೇಳಿದ್ದಕ್ಕೆ ನಾನು 15ನೇ ತಾರೀಕು ನಂತರ ಚರ್ಚೆ ಆಗೋ ಸಾಧ್ಯತೆ ಇದೆ. ಅಂತಿಮವಾಗಿ ಪಕ್ಷದ ವರಿಷ್ಠರು, ಚೀಫ್ ಮಿನಿಸ್ಟರ್ ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ತೀರ್ಮಾನ ತಗೊಳ್ತಾರೆ. ಅದ್ರ ಮೂಲಕ ಪ್ರಕ್ರಿಯೆ ಶುರು ಆಗುತ್ತೆ 15 ನಂತರ. ಈಗಾಗಲೇ ನಾವು ಹೇಳಿದ್ವಿ, ನಾವು ವರಿಷ್ಠರು ಕೂಡ ಹೇಳಿದ್ದೀವಿ, ಸುಮಾರು 50% ಮಂತ್ರಿಗಳನ್ನ ಪಕ್ಷಕ್ಕೆ ನಾವು ನಿಯೋಜನೆ ಮಾಡಬೇಕಂದ್ರೆ ಒಳ್ಳೆ ಕೆಲಸ ಮಾಡಿದರೆ ಸರ್ಕಾರದ ಮಂತ್ರಿಯಾಗಿ ಈ 2028 ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕಂತ ಹೇಳಿದ್ರೆ ಅವ್ರ ಎಕ್ಸ್ಪೀರಿಯನ್ಸ್ ಕೂಡ ಬೇಕಾಗಿದೆ. ಹೊಸಬರಿಗೆ ಅವಕಾಶ ಮಾಡಿಕೊಡಿ ಅಂತ ಆಗಲೇ ಹೇಳಿದ್ದೀವಿ. ಆ ತೀರ್ಮಾನ ಅಂತಿಮವಾಗಿ ಹೈಕಮಾಂಡ್ ತಗೊಳ್ಳುತ್ತೆ. ಎಷ್ಟು ಪರ್ಸೆಂಟ್ ಇದು ಹೊಸಬರಿಗೆ ಅವಕಾಶ? ನಾವು ನಮ್ಮ ಪಕ್ಷದ ವರಿಷ್ಠರಿಗೆ ಹೇಳಿದ್ದೀವಿ, ಒಂದು 50% ಹೊಸಬರಿಗೆ ಅವಕಾಶ ಮಾಡಿಕೊಡಿ. ಏನು 50% ಮಂತ್ರಿ ಆಗಿರಲ್ಲ ಅವರಿಗೆಲ್ಲ ಪಕ್ಷಕ್ಕೆ ನಿಯೋಜನೆ ಮಾಡಿ ಮುಂದಿನ ಚುನಾವಣೆಗೆ ಅವ್ರನ್ನ ಬಳಸ್ಕೊಳ್ಳಿ ಅಂತ ಈಗಾಗಲೇ ಹೇಳಿದ್ದೀವಿ. ಅದನ್ನು ಅಂತಿಮವಾಗಿ ತೀರ್ಮಾನ ಹೈಕಮಾಂಡ್. ಹಾವೇರಿ ಜಿಲ್ಲೆ ಬಗ್ಗೆ ಒತ್ತಡ ಯಾವ ರೀತಿ ಇದೆ ಸರ್? ಜಿಲ್ಲೆಗೆ ಬೇಕಾಗಿದೆ. ಡೆಫಿನೆಟ್ ಹಾವೇರಿ ಜಿಲ್ಲೆಗೆ ಮಂತ್ರಿ ಕೊಡ್ಬೇಕಂತ ಒತ್ತಾಯ ಮಾಡೇ ಮಾಡ್ತೀವಿ. ಅದು ನನ್ನ ಬಗ್ಗೆ ಕೇಳ್ತಾ ಇರೋದು ನೀವು?